ಸಿಎಂ ಡಿಕೆ ಶಿವಕುಮಾರ್ ಅವರ ಆಹ್ವಾನ ಪತ್ರವನ್ನು ಸ್ವೀಕರಿಸಿರುವಂತಹ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಆಹ್ವಾನಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಎಚ್ಡಿಕೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಬೇಡ ಸಭೆ, ಬದಲಾಗಿ ಜನರ ಸಮ್ಮುಖದಲ್ಲಿ ಅಥವಾ ರೈತರ ಸಮ್ಮುಖದಲ್ಲಿ ಸಭೆ ಮಾಡೋಣ ಅನ್ನುವ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಮತ್ತು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹಾಲಿ ಸಿಎಂ ಮಗದೊಂದು ಕಡೆ ಮಾಜಿ ಸಿಎಂ ನಡುವಿನ ಮಾತಿನ ಮಲ್ಲ ಯುದ್ಧ ತಾರಕಕ್ಕೇರ್ತಾ ಇದೆ. ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಬನ್ನಿ 26ನೇ ತಾರೀಕು ಅಂದರೆ ಶನಿವಾರ ಬನ್ನಿ ವಿಧಾನಸೌಧದಲ್ಲಿ ನನ್ನ ಕಚೇರಿಗೆ ಬನ್ನಿ, ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ, ಒಂದು 5 ಜನರನ್ನು ಕರ್ಕೊಂಬನ್ನಿ ಜೊತೆಗೆ ಅಂತ ಒಂದು ಆಹ್ವಾನವನ್ನು ಕೊಟ್ಟಿದ್ದರು ಸಿಎಂ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಸುದ್ದಿಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ನಾವು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಬದಲಾಗಿ ಬನ್ನಿ ರೈತರ ಸಮ್ಮುಖದಲ್ಲೇ ರೈತರ ಮುಂದಾಳತ್ವದಲ್ಲೇ ಸಭೆ ಮಾಡೋಣ, ಬೈರಮಂಗ್ಲಕ್ಕೆ ಬನ್ನಿ, ಇಲ್ಲ ಬಿಡದೆ ಯಾವುದಾದ್ರೂ ಒಂದು ಗ್ರಾಮವನ್ನು ನೀವೇ ಆಯ್ಕೆ ಮಾಡ್ಕೊಳ್ಳಿ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅನ್ನುವ ಒಂದು ಪಂಥಾಹ್ವಾನವನ್ನು ಸ್ವೀಕರಿಸೋದರ ಮೂಲಕ ನೇರಾನೇರವಾಗಿ ಈ ಒಂದು ವಿಚಾರ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಮಗದೊಂದು ಕಡೆ 80% ರೈತರು ಭೂಮಿಯನ್ನು ಬಿಟ್ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಸರ್ಕಾರದ ವಾದವಾದರೆ, ಮಗದೊಂದು ಕಡೆ ಬಹುತೇಕ ರೈತರು ಈ ಒಂದು ಯೋಜನೆಗೆ ವಿರೋಧವಾಗಿದ್ದಾರೆ ಅನ್ನುವ ಒಂದು ವಾದವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಮುಂದಿಟ್ಟಿದ್ದಾರೆ. ಒಂದು ಕಡೆ ವೀಕ್ಷಕರೇ, ರೈತರ ಅಳಲು, ನೋವು, ಕಣ್ಣೀರು ಅದೆಲ್ಲವನ್ನು ನಾವು ಪ್ರತಿನಿತ್ಯವೂ ಗಮನಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಿನ್ನೆನೂ ಹೋರಾಟ ನಡೆದಿದೆ, ಪ್ರತಿಭಟನೆ ನಡೆದಿದೆ, ಪ್ರತಿನಿತ್ಯವೂ ಹೋರಾಟ ಪ್ರತಿಭಟನೆಗಳು ಆ ಭಾಗದಲ್ಲಿ ನಡೀತಾನೆ ಇದೆ. ವೇರಿನ್ ರಾಜಕೀಯ ಸ್ವರೂಪನ ಈ ವಿಚಾರ ಪಡ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಬೇಸರದ ಸಂಗತಿ ಅಂತ. ಯಾಕೆಂದರೆ ರೈತರ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳಿದ್ದಾವೆ ನಮ್ಮ ರಾಜ್ಯಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿ. ಒಂದು ಭಾಷೆ, ಒಂದು ಜಲ, ಮಗದೊಂದು ಕಡೆ ರೈತ. ಈ 3 ವಿಚಾರಗಳನ್ನು ನಾವು ಪಕ್ಷಾತೀತವಾಗಿ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ರಾಜಕಾರಣದ ಹಿತದೃಷ್ಟಿಗಳನ್ನು ಪಕ್ಕಕ್ಕಿಟ್ಟು ಏಕಮುಖವಾಗಿ ಅಥವಾ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ನಾವು ಇದನ್ನು ನೋಡಬೇಕಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಪ್ರತಿಯೊಂದು ವಿಚಾರವೂ ಸಹ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಬಹಳ ಬೇಸರವನ್ನು ಮೂಡಿಸ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಹ್ವಾನವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವೀಕಾರ ಮಾಡಿದ್ದಾರೆ. ಆದರೆ ಆ ಸಭೆ ಏನಿದೆಯಲ್ಲ, ಅದು ನೀವು ವಿಧಾನಸೌಧದಲ್ಲಿ ಕುತ್ಕೊಂಡು ಸಭೆ ಮಾಡುವಂಥದ್ದಲ್ಲ. ಯಾಕೆಂದರೆ ಇವತ್ತು ಭೂಮಿ ಕೊಡ್ತಾ ಇರ್ತಕ್ಕಂಥದ್ದು ಅಥವಾ ಭೂಮಿಯನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದು ಯಾರು? ರೈತರು. ಹಾಗಾಗಿ ರೈತರ ಸಮ್ಮುಖದಲ್ಲೇ ಅದು ಸಭೆ ಆಗಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಟಾಂಗ್ ಕೊಟ್ಟಿದ್ದಾರೆ.